ದ ಗ್ರೇಟ್ ವಾಲ್ ಆಫ್ ಚೈನಾ ಪ್ರಪಂಚದ 7 ಅದ್ಭುತಗಳಲ್ಲಿ ಇದು ಕೂಡ ಒಂದಾಗಿದೆ. ನಿಮಗೆ ಗೊತ್ತಾ, ಇದು ಪ್ರಪಂಚದ ಅತಿ ದೊಡ್ಡ ಸ್ಮಶಾನ ಭೂಮಿ ಕೂಡ ಆಗಿದೆ. 1970ರಲ್ಲಿ ಇದನ್ನು ಪ್ರವಾಸಿ ತಾಣ ಎಂದು ಚೀನಾದ ಸರ್ಕಾರ ಘೋಷಣೆ ಮಾಡಿತು. ಪ್ರತಿ ವರ್ಷ 1 ಕೋಟಿಗಿಂತ ಜಾಸ್ತಿ ಜನರು ಇದನ್ನು ನೋಡಲು ಪ್ರಪಂಚದ ಮೂಲೆ ಮೂಲೆಯಿಂದ ಬರ್ತಿದ್ದಾರೆ. ಬನ್ನಿ ವೀಕ್ಷಕರೇ, ಏನಿದು ಚೀನಾದ ಮಹಾಗೋಡೆ, ಬನ್ನಿ ನೋಡೋಣ. ಈ ಗೋಡೆಯ ಸುತ್ತಳತೆ ಬರೋಬ್ಬರಿ 21,996 ಕಿಲೋಮೀಟರ್ ಹೊಂದಿದೆ. ಇದು ಎಷ್ಟು ದೊಡ್ಡದಾಗಿದೆ ಅಂದರೆ ನೀವು ಭೂಮಿಯ ಅರ್ಧ ಭಾಗ ಇದರಲ್ಲೇ ಕಾಣಬಹುದು. ನಮ್ಮ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಅಳತೆ ಮಾಡಿದರೆ ಆಗುವಷ್ಟು ದೂರದ 6 ಪಟ್ಟು ಜಾಸ್ತಿ ಇದರ ಸುತ್ತಳತೆಯಾಗಿದೆ. ಒಬ್ಬ ವ್ಯಕ್ತಿ ಪ್ರತಿದಿನ 40 ಕಿಲೋಮೀಟರ್ ನಡೆದುಕೊಂಡು ಈ ಗೋಡೆಯ ತುದಿಯಿಂದ ಇನ್ನೊಂದು ಗೋಡೆಯ ತುದಿಗೆ ತಲುಪಬೇಕಾದರೆ ಸುಮಾರು 18 ತಿಂಗಳ ಕಾಲ ಸಮಯ ಬೇಕಾಗುತ್ತದೆ. ಇದೇ ಕಾರಣಕ್ಕೆ ಇಲ್ಲಿ ತನಕ ಬರೀ 3 ಮಾತ್ರ ಜನ ಈ ಗೋಡೆನ ಸಂಪೂರ್ಣವಾಗಿ ಸುತ್ತಾಡಿದ್ದಾರೆ. ಈ ಗೋಡೆಯ ಚೀನಾದ ಉತ್ತರ ಭಾಗದಲ್ಲಿ ನಿರ್ಮಿಸಿದ್ದಾರೆ. ಈ ಗೋಡೆನ ಚೀನಾದ ಜನರು ಸ್ಟೋನ್ ಡ್ರ್ಯಾಗನ್ ಅಂತ ಕರೀತಾರೆ. ಈ ಗೋಡೆಯ ಕೆಲವೊಂದು ಭಾಗ ಎಷ್ಟು ದೊಡ್ಡ ದೊಡ್ಡ ಬೆಟ್ಟಗಳ ನಡುವೆಯಿಂದ ಒಳಗೊಂಡಿದೆ. ಕೆಲವೊಂದು ಕಡೆ ಹೆಂಗಿದೆ ಅಂದರೆ ಇಲ್ಲಿ ಕಾಲ್ನಡಿಗೆಯಿಂದ ಕೂಡ ಹೋಗಕ್ಕೆ ಸಾಧ್ಯನೇ ಇಲ್ಲ. ಆದರೂ ಒಂದು ಪ್ರಶ್ನೆ ಕಾಡುತ್ತೆ, ಆ ಸಮಯದಲ್ಲಿ ಇದನ್ನು ಹೆಂಗೆ ಕಟ್ಟಲಾಗಿದೆ ಅಂತ. ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ ಈ ಗೋಡೆನ ಈ ಥರ ಕಟ್ಟೋಕ್ಕೆ ಏನು ಕಾರಣ ಅಂತ. ಇದಕ್ಕಾಗಿ ನಾವು ಇತಿಹಾಸ ಪುಟ ತೆರೆಯಬೇಕಾಗುತ್ತೆ. ಚೀನಾದಲ್ಲಿ ಸಾಕಷ್ಟು ನೈಸರ್ಗಿಕ ಸಂಪನ್ಮೂಲಗಳಿದ್ದವು. ಅದರಲ್ಲಿ ನದಿಗಳು, ಸರೋವರಗಳು, ಫಲವತ್ತಾದ ಭೂಮಿ ಇತ್ತು. ಇನ್ನೊಂದು ಭಾಗದಲ್ಲಿ ಒಣ ಭೂಮಿ ಮತ್ತು ಬಂಜರು ಭೂಮಿ ಇತ್ತು. ಚೀನಾದಲ್ಲಿ ಪಕ್ಕದಲ್ಲೇ ಇರೋ ಮಂಗೋಲಿಯಾ, ಮಂಚೂರಿಯಾ ಮತ್ತು ಜಿಂಜವಾ ನಂತಹ ಸಾಮ್ರಾಜ್ಯಗಳಿದ್ದವು. ಈ ಪ್ರದೇಶಗಳಲ್ಲಿ ಫಲವತ್ತಾದ ಭೂಮಿ ಇರಲಿಲ್ಲ. ಇಲ್ಲಿನ ಹೆಚ್ಚಿನ ಜನರು ಅಲೆಮಾರಿ ಜೀವನ ನಡೆಸುತ್ತಿದ್ದರು. ಅದಕ್ಕಾಗಿ ಇಲ್ಲಿನ ಜನರು ಚೀನಾದ ಮೇಲೆ ಅವಾಗವಾಗ ಲೂಟಿ ಮಾಡಕ್ಕೆ ಬರ್ತಿದ್ರು. ಅಲ್ಲಿಂದ ದವಸ ಧಾನ್ಯಗಳನ್ನು ಲೂಟಿ ಮಾಡಿ ಹೋಗ್ತಿದ್ರು. ಇದರಿಂದ ಚೀನಾದ ಜನರು ಬೇಸತ್ತರು. ಅದಕ್ಕಾಗಿ ಎಲ್ಲರೂ ಸೇರಿ ಒಂದು ನಿರ್ಣಯ ಮಾಡಿದ್ದರು, ಸುತ್ತಲೂ ಒಂದು ಗೋಡೆನ ಕಟ್ಟಬೇಕು ಅಂತ. ಅಲ್ಲಿಂದ ಶುರುವಾಗಿ ಕಟ್ಟಡ ಪ್ರಾರಂಭ ಮಾಡಿದರು. ಕ್ವೀನ್ ಸಿ ಹುಂಗ್ ಚೀನಾದ ಮೊದಲ ಚಕ್ರವರ್ತಿ ಆಗಿದ್ದರು. ಅವರ ಸಮಯದಿಂದ ಈ ಗೋಡೆನ ನಿರ್ಮಾಣ ಪ್ರಾರಂಭ ಮಾಡಲಾಯಿತು. ಅಲ್ಲಿಂದ ಸುಮಾರು ರಾಜರುಗಳು, ಸಾಮ್ರಾಟರುಗಳು, ಚಕ್ರವರ್ತಿಗಳು ಇದರಲ್ಲಿ ಕೆಲಸ ಮಾಡಿದ್ದಾರೆ. ಬರೋಬ್ಬರಿ 2000 ವರ್ಷದವರೆಗೂ ಈ ಮಹಾಗೋಡೆನ ನಿರ್ಮಾಣ ಮಾಡಲಾಗಿದೆ. ಇವತ್ತಿಗೂ ಈ ಗೋಡೆ ಸಂಪೂರ್ಣವಾಗಿ ಗಟ್ಟಿಯಾಗಿ ನಿಂತಿದೆ. ಈ ಗೋಡೆನ ಮಣ್ಣಿಂದ, ಇಟ್ಟಿಗೆಯಿಂದ, ಕಲ್ಲಿಂದ ಮತ್ತು ಅಕ್ಕಿ ಹಿಟ್ಟಿನ ಮಿಶ್ರಣ ಮಾಡಿಕೊಂಡು ರೆಡಿ ಮಾಡಿದ್ದಾರೆ. ಪೂರ್ತಿ ರೆಡಿ ಮಾಡೋಕ್ಕೆ ಬರೋಬ್ಬರಿ 500 ಮಿಲಿಯನ್ಗಿಂತ ಹೆಚ್ಚು ಜನರ ಶ್ರಮ ಇದರಲ್ಲಿದೆ. 10 ಲಕ್ಷಕ್ಕೂ ಹೆಚ್ಚು ಜನರ ಪ್ರಾಣವನ್ನು ಇದಕ್ಕೋಸ್ಕರ ಕೊಟ್ಟಿದ್ದಾರೆ. ಅವರ ದೇಹನ ಗೋಡೆಯ ಸುತ್ತಮುತ್ತನೇ ಸಮಾಧಿ ಮಾಡಿದ್ರು. ಇದು ಒಂದು ಕಾರಣಕ್ಕೆ ಇದನ್ನು ಪ್ರಪಂಚದ ಅತಿ ದೊಡ್ಡ ಸ್ಮಶಾನ ಭೂಮಿ ಅಂತಾನೂ ಕರೀತಾರೆ. ಇದರ ಉದ್ದ 6400 ಕಿಲೋಮೀಟರ್ ವರೆಗೂ ಇದೆ. ಇದರ ಎತ್ತರ ಒಂದೇ ರೀತಿಯಲ್ಲಿ ಇಲ್ಲ. ಒಂದು ಕಡೆ 9 ಫೀಟ್ ಇದ್ದರೆ ಇನ್ನೊಂದು ಕಡೆ 35 ಫೀಟ್ ಇದೆ ಮತ್ತು ಇದರ ಅಗಲ 15 ರಿಂದ 25. ಚೀನಾದ ಈ ಗೋಡೆ ಮಾನವ ನಿರ್ಮಿತ ಅತಿ ದೊಡ್ಡ ಗೋಡೆಯಾಗಿ ವಿಶ್ವ ಪ್ರಸಿದ್ಧಿ ಪಡೆದಿದೆ. ಇದು ಚೀನಾದ ಐತಿಹಾಸಿಕ ಸ್ಥಳ ಕೂಡ ಆಗಿದೆ. ಇದಷ್ಟು ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಗಂಟೆನ ಪ್ರೆಸ್ ಮಾಡಿ. ನಮಸ್ಕಾರ.